ವ್ಯಕ್ತಿ ಸಾವಿನ ಕೇಸಿಗೆ ಬಿಗ್ ಟ್ವಿಸ್ಟ್ ಪ್ರಕರಣ. ಹೊರಬಾರದಂತೆ ಶವವನ್ನ ಕೆರೆಯಲ್ಲಿ ಹೂತಿಟ್ಟ ಭೂಪ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ಪೋಲಂಪಲ್ಲಿ ಗ್ರಾಮದ ಲೈನ್ಮನ್ ಚಂದ್ರಕುಮಾರ್ ಎಂಬುವರು ಬೀಚಗಾನಹಳ್ಳಿ ಗ್ರಾಮದ ಅನಿಲ್ ಬಿಎ ಉರ್ಫ್ ರವಿ ಎಂಬುವರನ್ನ ಕರೆಸಿ ಕಂಬಕ್ಕೆ ಹತ್ತಿಸಿ ವಿದ್ಯುತ್ ಸ್ಪರ್ಶವಾಗಿ ಸಾವನ್ನಪ್ಪಿದ್ದು ಘಟನೆ ಹೊರಗೆ ಬರದಂತೆ ಶವವನ್ನ ಕೆರೆಯಲ್ಲಿ ಹೂತಿಟ್ಟ ಘಟನೆ ನಡೆದಿದೆ. ಘಟನೆ ಸಂಬಂಧ ಮೃತನ ಅಣ್ಣ ಗಂಗಾರಾಜು ಠಾಣೆಗೆ ಬುಧವಾರ ಬೆಳಗಿನ ವೇಳೆಯಲ್ಲಿ ಬಂದು ನನ್ನ ತಮ್ಮನಾದ ಅನಿಲ್ ಬಿಎ ಉರುಫ್ ರವಿ 25 ವರ್ಷ ಬಿನ್ ಲೇಟ್ ದೊಡ್ಡ ಅಂಜನಪ್ಪ ಎಂಬುವರು ಕ್ಯಾಂಟರ್ ಮತ್ತು ಇತರೆ ಲಗೇಜ್ ವಾಹನಗಳಿಗೆ ಕ್ಲೀನರ್ ಕೆಲಸಕ್ಕೆ ಹೋಗುತ್ತಿದ್ದು ಬಿಡುವಿನ ಸಮಯದಲ್ಲಿ ಸ್ವಂತ ಜಮೀನಿನ ಕೃಷಿ ಚಟುವಟಿಕೆಗಳನ್ನ ನಡೆಸಿಕೊಂಡು ಹೋಗುತ್ತಿದ್ದು 1.5 ವರ್ಷದ ಹಿಂದೆ ಗಾಯತ್ರಿ ಎಂಬುವರಿಗೆ ಮದುವೆಯಾಗಿ ಇತ್ತೀಚೆಗೆ 3 ತಿಂಗಳ ಹಿಂದೆಯಷ್ಟೇ ವಿಚ್ಛೇದನ ಸಹ ಆಗಿರುತ್ತದೆ. ಹೀಗಿರುವಲ್ಲಿ ದಿನಾಂಕ 8/9/2025ರಂದು ಮಧ್ಯಾಹ್ನ ಸರಿಸುಮಾರು 1 ಗಂಟೆ ಸಮಯದಲ್ಲಿ ಮನೆಯಲ್ಲಿ ಊಟ ಮಾಡಿಕೊಂಡು ಮನೆಯಿಂದ ಹೊರಗೆ ಬಂದಿದ್ದು ನಂತರ ಮನೆಗೆ ವಾಪಸ್ ಬಂದಿರುವುದಿಲ್ಲ. ಸಂಜೆ ಸುಮಾರು 5 ಗಂಟೆ ಸಮಯದಲ್ಲಿ ನಾನು ನನ್ನ ತಮ್ಮನ ಮೊಬೈಲ್ಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಬಂದಿರುತ್ತದೆ. ನಂತರ ಅಲ್ಲಿ ಇಲ್ಲಿ ಪತ್ತೆ ಹಚ್ಚಲಾಗಿ ಎಲ್ಲೂ ಪತ್ತೆಯಾಗದ ಕಾರಣ ಸೆಪ್ಟೆಂಬರ್ 10ರಂದು ಗುಡಿಬಂಡೆ ಠಾಣೆಗೆ ಬಂದು ನಾಪತ್ತೆ ದೂರನ್ನ ನೀಡಿ ಪತ್ತೆ ಹಚ್ಚಿಕೊಡುವಂತೆ ದೂರನ್ನ ನೀಡಿರುತ್ತಾನೆ. ನಂತರ ಅಲ್ಲಿ ಇಲ್ಲಿ ಪತ್ತೆ ಹಚ್ಚಲು ವಿಚಾರಿಸುತ್ತಿರುವಾಗ ತಾಲೂಕಿನ ಪೋಲಂಪಲ್ಲಿ ಸರ್ಕಲ್ ಲೈನ್ಮನ್ ಚಂದ್ರಕುಮಾರ್ ಎಂಬುವನ ಜೊತೆಯಲ್ಲಿ ಮೇಡಿಮಾಕಾಳಹಳ್ಳಿ ಗ್ರಾಮದ ಬಳಿ ವಿದ್ಯುತ್ ದುರಸ್ತಿ ಕಾಮಗಾರಿ ಕೆಲಸಕ್ಕೆ ಸೋಮವಾರ ಬಂದಿರುವುದಾಗಿ ಸಾರ್ವಜನಿಕರಿಂದ ಮಾಹಿತಿ ತಿಳಿದು ಅಲ್ಲಿ ಹೋಗಿ ನೋಡಿದಾಗ ಮೃತನ ಚಪ್ಪಲಿ ಅಲ್ಲೇ ಬಿದ್ದಿದ್ದು ರಕ್ತದ ಕಲೆಗಳು ಕಂಡು ಬಂದಿರುತ್ತದೆ. ಈ ಸಂಬಂಧ ಲೈನ್ಮನ್ ಚಂದ್ರಕುಮಾರ್ನನ್ನು ವಿಚಾರಿಸಲಾಗಿ ಕಂಬ ಹತ್ತುವಾಗ ಕಾಲಿಗೆ ಗಾಯವಾಗಿದ್ದು ಮನೆಗೆ ವಾಪಸ್ ಆಗಿರುತ್ತೇವೆಂದು ತಿಳಿಸಿರುತ್ತಾನೆ. ಘಟನಾ ಸಂಬಂಧ ಗುಡಿಬಂಡಿ ಸಬ್ ಇನ್ಸ್ಪೆಕ್ಟರ್ ಗಣೇಶ್, ಪ್ರಭಾರಿ ವೃತ್ತ ನಿರೀಕ್ಷಕ ಚಿಕ್ಕಬಳ್ಳಾಪುರದ ಮಂಜುನಾಥ್ ನೇತೃತ್ವದಲ್ಲಿ ತನಿಖೆ ನಡೆದು ಆರೋಪಿಗಳಾದ ಲೈನ್ಮನ್ ಚಂದ್ರಕುಮಾರ್ ಅನ್ನು ಬಂಧಿಸಿ ಸ್ಥಳ ಮಹಜರು ಮಾಡಿದ್ದು ಸ್ಥಳಕ್ಕೆ ಡಿವೈಎಸ್ಪಿ ಶಿವಕುಮಾರ್, ಗುಡಿಬಂಡೆ ತಹಶೀಲ್ದಾರ್ ಸಿಗ್ಬತುಲ್ಲಾ ಭೇಟಿ ನೀಡಿದ್ದು ತಹಶೀಲ್ದಾರ್ ಸಮ್ಮುಖದಲ್ಲಿ ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿದರು. ಆರೋಪಿಯ ಜೊತೆಯಲ್ಲಿ ಘಟನೆಗೆ ಕಾರಣರಾದ ಇತರೆ ಆರೋಪಿಗಳ ಸೆರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಜೈನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಅವ್ರು 4 ದಿವಸ ಸೋಮವಾರನೇ ಕಂಪ್ಲೇಂಟ್ ಕೊಟ್ಟವ್ರೆ, ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅವರು ಚಂದ್ರ ಅನ್ನೋರು ಜೊತೆಲಿ ಕರ್ಕೊಂಡು ಹೋದ್ರು ಕೂಡ ಈ ಥರ ಆಗೈತೆ ಅಂತ ಒಂದು ಮಾತು ಹೇಳಿಲ್ಲ. ಅವರು ಕಂಪ್ನಿಯಿಂದ ಬಿದ್ದೋಗಿದ್ರು ಕೂಡ ಈ ಥರ ಆಗೈತೆ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅವರು, ಆದರೆ ಹೇಳಿಲ್ಲ. ಆ ಥರ ಕದ್ದು ಮುಚ್ಚಿ ಬಂದು ಈ ಥರ ಮಾಡೋರು ಅಂತಂದ್ರೆ ಅವರೇ ಏನೋ ಮಾಡಿದ್ದಾರೆ ಅಂತಲೇ ನಮ್ಗೆ ಅನಿಸ್ತೈತೆ. ಅವ್ನು ನ್ಯಾಯ ಸಿಗಬೇಕು ಅಷ್ಟೇ ಸರ್. ನನ್ನ ತಮ್ಮ ರವಿ ಅಂತ ಸೋಮವಾರ 8ನೇ ತಾರೀಕು ಮನೆಯಿಂದ 10 ಗಂಟೆಗೆ ಯಾರೋ ಫೋನ್ ಮಾಡಿ ಕರೆಸ್ಕೊಂಡು ಲೈನ್ಮ್ಯಾನ್ ಹತ್ರ ಹೋಗಿ ಮೇಡ್ಮಕ್ಳಳ್ಳಿ ಹತ್ರ ವಿದ್ಯುತ್ ಕಂಬ ರೆಡಿ ಮಾಡಬೇಕು ವೈರು ಅಂತ ಕರ್ಕೊಂಡೋಗಿ ಲೈನ್ಮ್ಯಾನ್ ಹಚ್ಬಿಟ್ಟು ಅಲ್ಲಿಂದ ಬಿದ್ದೋಗಿ ಅಲ್ಲೇ ಪ್ರಾಣ ಹೋಗ್ಬಿಟ್ಟಿದೆ ಅವನು. ಅಲ್ಲಿಂದ ಮತ್ತೆ ಎತ್ಕೊಂಡು ಬಂದು ಬೇರೆ ಹತ್ರ ಸ್ಪಾಟಲ್ಲಿ ಇಟ್ಬಿಟ್ಟು ನೈಟಲ್ಲಿ ಬಂದು ಇನ್ನೂ 4 ಜನ ಅವನು ಕರ್ಕೊಂಡು ಬಂದು ಇಲ್ಲಿ ಕೆರೆಯಲ್ಲಿ ಬಂದಾರಹಳ್ಳಿ ಕೆರೆಯಲ್ಲಿ ಮುಚ್ಚಿಬಿಟ್ಟಿದ್ದಾರೆ. ಹುಡುಗನಿಗೂ ಆ ಲೈನ್ಮನ್ಗೂ ಸಂಬಂಧ ಆವಾಗ ಕರ್ಕೊಂಡು ಹೋಗ್ತಾ ಇದ್ದು ನಾನು ಇದ್ಕೊಂಡು ಸರ್ ನನ್ನ ತಮ್ಮನ ಕರ್ಕೊಂಡು ಹೋಗ್ಬೇಡ ನೀನು, ಸುಮ್ಮನೆ ಯಾಕೆ ಗಲಾಟೆ, ಅವನು ಕುಡಿತಾನೆ, ಅದು ಇದು ಇದಾಗುತ್ತೆ, ಕರ್ಕೊಂಡು ಹೋಗ್ಬೇಡ, ಅವನು ನೀನು ಕುಡಿತೀಯ ಅಂತ ಹೇಳಿದೆ ಸರ್. ನಾವು ಅದು ಹೋಗಿದೆ ಎಷ್ಟೊತ್ತಲ್ಲಿ ಜೊತೆಲ್ಲ ಹೋಗಿದ್ದಾನೆ ಗೊತ್ತಾಯ್ತು ನಿಮಗೆ? 10-10:30 ಹೋಗಿದ್ದಾರೆ ಸರ್. ನೀವು ನೋಡ್ಕೊಂಡಿರೋದು ಎಷ್ಟೊತ್ತಲ್ಲಿ? ನಾವು 3 ಗಂಟೆ 3:30 ಅಲ್ಲಿ ನೋಡ್ಕೊಂಡಿರೋದು. ಆ ಟೈಮಲ್ಲಿ ಅವ್ರ ಲೈನ್ಮನ್ ಕೇಳಲಿಲ್ವಾ ನೀವು? ಕೇಳಿದ್ದು ಸರ್. ಏನು ಹೇಳಿ? ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಅಂತಾನೆ ಸರ್. ಕರ್ಕೊಂಡೋಗಿಲ್ಲ, ನಾನು ಫೋನ್ ಮಾಡ್ತಾ ಇದ್ದೀನಿ, ಅವ್ನು ಸಿಗಲಿಲ್ಲ ನನಗೂ ಅಂತ ಹೇಳ್ತಿದ್ರು. ಯಾವತ್ತು ಆ ಥರ ಆಗಿರೋದು? ಸೋಮವಾರ 8ನೇ ತಾರೀಕು ಸರ್. ಮತ್ತು ಸೋಮವಾರದಿಂದ ಇವತ್ತು ಗುರುವಾರ 4 ದಿವಸ ಆಯಿತು. ನಿಮಗೆ ಗೊತ್ತಾಗಿದ್ದು ಯಾವಾಗ? ನಮ್ಗೆ ನೆನ್ನೆ ಸರ್. ಸೋಮವಾರ ಸಾಯಂಕಾಲನ ಮಧ್ಯಾಹ್ನ ರಾತ್ರಿ ನೋಡ್ಕೊಳ್ಳಿಲ್ವ ನೀವು? ನೋಡ್ಕೊಂಡಿದ್ದು ಸರ್, ಅದು ನಮಗೆ ತಿಳಿಬೇಕಲ್ಲ ಪಕ್ಕ ಇವರೇ ಅಂತ. ನಾವು ಅಲ್ಲ ಮನೆಗೆ ಬಂದಿಲ್ಲವಲ್ಲ, ಎಲ್ಲಿ ಹೋದ ಏನು ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಮಿಸ್ಸಿಂಗ್ ಕಂಪ್ಲೇಂಟ್ ಯಾವತ್ತು ಕೊಟ್ಟಿದ್ದೀರಾ? ಸೊ ಮಂಗಳವಾರ ಸರ್. ನಿಮಗೆ ತಿರುಗಿ ಈ ಥರ ಆಗಿದೆ ಅಂತ ಗೊತ್ತಾಗಿದ್ದು ಯಾವಾಗ? ನೆನ್ನೆ. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟ ಮೇಲೆ ನಮಗೆ ಡೌಟ್ ಆಗಿ ಇವ್ರ ಮೇಲೆ ಮತ್ತೆ ಇದು ಮಾಡಿ ಗುಮಾನಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹಾಂ ಸರ್. ಕ್ರೈಮ್ ಪಂಚ್ ವೀಕ್ಷಿಸಿ ನಿಮ್ಮ ಜೆಕೆ ನ್ಯೂಸ್ ಕನ್ನಡದಲ್ಲಿ. ಪಿಯುಸಿ
ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮ್ರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.